ಹಾಲಿನ ದರ ಮಾತ್ರ ಏರಿಕೆ ಆಗೋಗ್ಬಿಟ್ಟಿದೆ. ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಹೇಳಿ. ಬಟ್ ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಈಗ ಜನರಿಗೆ ಬಂದಿದೆ. ಯಾಕೆ ಅಂದರೆ 2,000 ರೂಪಾಯಿ ಸಿಗ್ತಾ ಇಲ್ವೇ? 2,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ನೋಡಿ ಹಾಲಿನ ದರ ಏನಾಗಿದೆ ಅಂತ. ರಾಜ್ಯದಲ್ಲಿ ಹಾಲಿನ ಬೆಲೆ 2 ರೂಪಾಯಿ ಏರಿಕೆ. 50 mlಗೆ 2 ರೂಪಾಯಿ ಏರಿಕೆ ಸರಿನಾ? ಗ್ಯಾರಂಟಿಗಾಗಿಯೇ ದರ ಹೆಚ್ಚಳ ಆಯ್ತಾ? ನಿನ್ನೆ ಹೇಳಿದ ಹಾಗೆ ಕೆಎಂಎಫ್ ಪ್ರತಿ ಹಾಲಿನ ಪ್ಯಾಕೆಟ್ ಮೇಲೂ 50 ml ಎಕ್ಸ್ಟ್ರಾ ಕೊಡುವಂಥ ಕಾರಣ ಹೇಳಿ 2 ರೂಪಾಯಿಯನ್ನು ಎತ್ತಿಟ್ಟಿದೆ. ಸೊ ಇದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಕಾರಣ ನೇರವಾಗಿ ಆಯ್ಕೆಗಳಿಲ್ಲದೆ ನೀವು 50 ml ಕೊಡ್ತೀವಿ ಎನ್ನುವಂಥ ಕಾರಣಕ್ಕಾಗಿ 2 ರೂಪಾಯಿಯನ್ನು ಎತ್ತಿಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಇನ್ನು ಅದೇ ರೀತಿ ಇವತ್ತು ಬೆಳಿಗ್ಗೆ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗಿದೆ. ಕಾರಣ ನಿನ್ನೆ ಹೇಳಿದ ಹಾಗೆ ಪ್ಯಾಕೆಟ್ಗಳ ಮೇಲೆ ಅದರ ಪ್ರಮಾಣ ಹೆಚ್ಚಳ ಹಾಗೂ ದರದ ಹೆಚ್ಚಳವನ್ನು ಕೆಎಂಎಫ್ ಮಾಡದೇ ಇರುವಂಥದ್ದು ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿ ಅನೇಕ ಮಾರಾಟಗಾರರ ಜೊತೆ ಗ್ರಾಹಕರು ಕೂಡ ಗಲಾಟೆಗಳನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತಿನಿಂದ ಪರಿಷ್ಕೃತಗೊಂಡಿರುವ ಹಾಲಿನ ದರ ವಿಚಾರವಾಗಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೆಎಂಎಫ್ ಪ್ರತಿ ಪ್ಯಾಕೆಟ್ಗೆ 50 ml ಹೆಚ್ಚಿಗೆ ಹಾಲನ್ನು ಕೊಟ್ಟು ಅದರ ಹಣ ಅಷ್ಟೇ ಪಡಿತಾ ಇದ್ದೀವಿ, ಇದು ದರ ಏರಿಕೆ ಅಲ್ಲ ಅನ್ನೋ ವಾದಕ್ಕೆ ಮುಂದಾಗಿದ್ರೆ ಇತ್ತ ಬೆಳಬೆಳಗ್ಗೆ ಹಾಲು ಖರೀದಿಗೆ ಮುಂದಾದ ಗ್ರಾಹಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲರ ಮೇಲೂ ಹೊರೆ ಆಗುತ್ತದೆ. ಅಂದರೆ ಇವಾಗ ಇಂಡೈರೆಕ್ಟ್ಲಿ ಅದು ನಮ್ಮ ಹೋಟೆಲ್ ಬಿಸ್ನೆಸ್ ಮೇಲೂ ಪ್ರಾಬ್ಲಮ್ ಆಗುತ್ತೆ. ಹೋಟೆಲ್ನವರು ರೇಟ್ ಜಾಸ್ತಿ ಮಾಡ್ತಾರೆ. ಇದು ಜನಸಾಮಾನ್ಯರಿಗೆ ತುಂಬ ಹೊರೆ ಆಗುತ್ತೆ. ನೇರವಾಗಿ ರೈತರಿಗೆ ಏನೂ ಸಿಗ್ತಾ ಇಲ್ಲ. ಬರೀ ಯಾರು ಬಿಸ್ನೆಸ್ ಮ್ಯಾನ್ಸು ಮತ್ತು ಇವ್ರು ಮಾತ್ರ ಯೂಸ್ ಮಾಡ್ಕೊತಾ ಇದ್ದಾರೆ. ಈ ಬಿಟ್ಟಿ ಭಾಗ್ಯದಿಂದ ಈ ಸಮಸ್ಯೆ ಆಗ್ತಾ ಇರೋದು. ಆದ್ದರಿಂದ ಫಸ್ಟ್ ಈ ಬಿಟ್ಟಿ ಭಾಗ್ಯನ ನಿಲ್ಲಿಸಿದ್ರೆ ಜನಗಳು ಹೊರೆ ಆಟೋಮೆಟಿಕ್ಕಾಗಿ ನಿಲ್ಲುತ್ತೆ. ಯಾರೂ ಅವಶ್ಯಕತೆ ಇಲ್ಲ, ಯಾರೂ ಕೇಳಿರಲಿಲ್ಲ ಇವರಿಗೆ 2,000 ಕೊಡಿ ಅಥವಾ ಮನೆಗೆ ಫ್ರೀ ಕೊಡಿ, ರೇಷನ್ ಕೊಡಿ ಅಂತ ಯಾರೂ ಕೇಳಿಲ್ಲ. ಈಗ ಆಲ್ ರೈಟ್ ಜಾಸ್ತಿ ಮಾಡೋದ್ರಿಂದ ಎಲ್ಲ ಜನಸಾಮಾನ್ಯರ ಮೇಲೇ ಹೊರೆ ಬೀಳೋದು. ಇನ್ನು ಸರ್ಕಾರವೇನೋ ದರ ಹೆಚ್ಚಳ ಮಾಡಿಲ್ಲ, 50 mlಗೆ ಹೆಚ್ಚುವರಿಯಾಗಿ 2 ರೂಪಾಯಿ ಪಡೆಯಲಾಗ್ತಾ ಇದೆ ಅಂತ ವಾದವೇನೋ ಮಾಡ್ತಾ ಇದೆ. ಆದ್ರೆ ಏರಿಕೆಯಾಗಿರುವ ದರದ ಹೆಚ್ಚುವರಿ ಹಣ ಹಾಗೂ ಹೆಚ್ಚುವರಿಯಾಗಿ ಕೊಡೋದಾಗಿ ಹೇಳಿದ್ದ 50 ml ಹಾಲಿನ ಬಗ್ಗೆ ಪ್ಯಾಕೆಟ್ಗಳ ಮೇಲೆ ಮಾಹಿತಿ ಬಾರದೇ ಇರೋದು ಜನ ಮತ್ತು ಮಾರಾಟಗಾರರಲ್ಲಿ ಗೊಂದಲ ಮೂಡಿಸಿದೆ. ದರ ಹೆಚ್ಚಳ ಮಾರಾಟ ಸಂಬಂಧ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಸರಿಯಾದ ಮಾಹಿತಿ ಕೊಡದೇ ಇರೋದು ಮಾರಾಟಗಾರರನ್ನ ಪೀಕಲಾಟಕ್ಕೆ ಸಿಗಹಾಕ್ಸಿದೆ. 50 ml ಅಂತ ಹೇಳ್ತಾರೆ, ಅಲ್ಲಿ 25 ರೂಪಾಯಿ ಇದೆ, 22 ರೂಪಾಯಿ ಅರ್ಧ ಲೀಟರ್ ಹಾಲು ತಗೋತಾ ಇದ್ದಾರೆ. ಅದು ಹೆಂಗೆ? ಕೆಲವರಿಗೆ ಕೊಡೋಕ್ಕಾಗುತ್ತೆ, ಕೆಲವರು ಕೊಡೋಕ್ಕಾಗಲ್ಲ. ಪಾಪ ಪರಿಸ್ಥಿತಿಗಳು ಸ್ವಲ್ಪ ಕಷ್ಟನೇ ಇದೆ. ಅದರಿಂದ ಸ್ವಲ್ಪ ಕಡಿಮೆ ಮಾಡಿದ್ರೆ ಪಾಪ ಜನಗಳಿಗೆ ಉಪಕಾರ ಆಗುತ್ತೆ. ಇನ್ನು ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲಾ ಕೇಂದ್ರಗಳಲ್ಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಗ್ಯಾರಂಟಿಗಾಗಿಯೇ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ, ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ಳೋದು ಎಷ್ಟು ಸರಿ ಅಂತ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಜನಗಳ ಮೇಲೆ ಹೊರೆ ಅನ್ಸೋಂಥ ಅವಶ್ಯಕತೆ ಇರಲಿಲ್ಲ. ಫ್ರೀ ಸ್ಕೀಮ್ಗಳು ಕೊಟ್ಟು ಇದು ಅವಶ್ಯಕತೆ ಇರಲಿಲ್ಲ. ಫ್ರೀ ಸ್ಕೀಮ್ ಕೊಟ್ಟಿರೋದ್ರಿಂದ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅವರು ಇದು ಮಾಡ್ತಾರೆ. ಹಾಲಿನ ರೇಟ್ ಎಲ್ಲ ಜಾಸ್ತಿ ಮಾಡೋದು, ಅವ್ರು ಏನೇನೋ ಸುಬ್ಬುಗಳು ಕೊಡ್ತಾರೆ, ಬೇರೆ ಸ್ಟೇಟ್ಗಳಿದೆ, ಅವೆಲ್ಲ ಸುಳ್ಳು. ನೀವು ಸರ್ಕಾರ ಏನು ಭರವಸೆಗಳು ಕೊಟ್ಟಿದೆ ಜನಗಳಿಗೆ, ಆ ಭರವಸೆ ನೀವು ಉಳಿಸ್ಕೊಳ್ರಿ. ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿನಿಂದ ಪ್ರತಿಯೊಂದು ಬೆಲೆ ಏರ್ಕಂತೆ ಹೋಗ್ತಾ ಇದೆ. ಡೀಸೆಲ್ ಬೆಲೆ ಏರಿಸಿದ್ರು, ಪೆಟ್ರೋಲ್ ಬೆಲೆ ಏರಿಸಿದ್ರು. ಈಗ ನೋಡಿದ್ರೆ ಹಾಲಿನ ಬರೀ ಏರ್ಸಕತ್ತಿದ್ದಾರೆ. ಬಟ್ ಗ್ಯಾರಂಟಿ ಅಂತ ಇದ್ದಾರೆ. ಬಡವರು ಜನ ಹೆಂಗಿರಬೇಕು ಹೆಂಗಿಲ್ಲ, ಆದ್ರೆ ಚಲೋ ಕಾಣಲ್ಲ. ಇದು ಬಹಳ ತಪ್ಪಾಗುತ್ತಿದೆ. ಗೌರ್ಮೆಂಟ್ ಬಹಳ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಅವರು. ಹಾಲಿನ ರೇಟ್, ಆಮ್ಯಾಗ ಈಗ ಪೆಟ್ರೋಲ್ ದರ ಏರಿಸಿದ್ರು, ಮಾರ್ಕೆಟ್ ರೇಟ್ ಎಲ್ಲ ತುಟ್ಟಿ ಆಗಿದೆ, ಕಾಸ್ಟ್ಲಿ ಆಗಿದೆ. ಜನರು ಉಸಿರಾಡಿಸೋಂಗೆ ಆಗಿದೆ. ಆ ಥರ ಒಂದು ವಾತಾವರಣ ಸೃಷ್ಟಿಯಾಗಿ ಇವರು ತಮ್ಮ ಯಾವ್ದು ಡೆವಲಪ್ಮೆಂಟ್ ಇಲ್ಲ, ಯಾವುದೂ ಇಲ್ಲ, ಬರೀ ಎಲ್ಲಾನು ರೇಟ್ ಹೆಚ್ಚಿಗೆ ಹಾಕೊಂತ ಕೂತ್ರೆ ಜನರ ಮೇಲೆ ಭಾಳ ಭಾರ ಆಗ್ತದೆ. ಇದನ್ನ ನಾನು ಖಂಡಿಸ್ತೀನಿ. ಹೋಟೆಲ್ಗಳಲ್ಲೂ ಹೆಚ್ಚಾಗಿದ್ದ ದರ, ನೀರು, ಬಸ್ಸು, ಆಟೋ ಇದಕ್ಕೂ ಕೂಡ ಶಾಕ್ ಆದಿದ್ಯಾ? ಒಂದು ಕಡೆ ಹಾಲಿನ ದರ ಹೆಚ್ಚಳದ ಬೆನ್ನಲ್ಲೇ ಹೋಟೆಲ್ನಲ್ಲಿ ಕಾಫಿ ಟೀ ಬೆಲೆ ಹೆಚ್ಚಳವು ಸನ್ನಿಹಿತವಾಗಿದೆ. ಹಾಲಿನ ದರ ಹೆಚ್ಚಳ ಆದ್ರೆ ಕಾಫಿ ಟೀ ಬೆಲೆಯೂ ಹೆಚ್ಚಳ ಆಗುತ್ತೆ. ಈ ಸಂಕಷ್ಟದ ಸಮಯದಲ್ಲಿ ದರ ಹೆಚ್ಚಳ ಬೇಕಿತ್ತ ಅಂತ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಇದು ಹಾಲು ಅಂದರೆ ಭಾಳ ಎಸೆನ್ಷಿಯಲ್ ಇದೆ ಎಲ್ಲರಿಗೆ. ಆಲ್ರೆಡಿ ಈಗ ಭಾಳ ಐಟಮ್ಸ್ದು ರೇಟ್ ಜಾಸ್ತಿ ಇದೆ. ಇದು ಟೀ ಕಾಫಿ ರೇಟು ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ನಾವು ಡೈಲಿ ಎಷ್ಟೊಂದು ಜನ ಕುಡಿತಾರೆ ಇಲ್ಲ ಹೋಟೆಲಲ್ಲಿ ಬಂದು. ಸೊ ಇದು ಐಟಮ್ಗೆ ರೇಟ್ ಇನ್ಕ್ರೀಸ್ ಆದರೆ ಭಾಳ ಕಷ್ಟ ಆಗುತ್ತೆ ಎಲ್ಲರಿಗೂ. ಏನಂದ್ರೆ ಇರುತ್ತಲ್ವ ಚಪ್ಪಲ ಅನ್ನೋದು, ಹೋಗಿ ಕುಡಿಬೇಕು ಮಾಡಬೇಕು ಅಂತ. ನಮ್ಗಾದ್ರೆ ಪರವಾಗಿಲ್ಲ ಸರ್. ಈ ಕೂಲಿ ಎಲ್ಲ ಮಾಡಿ ಬದುಕೋರಿಗೆ ತುಂಬಾ ಕಷ್ಟ ಆಗುತ್ತೆ ಜಾಸ್ತಿ ಮಾಡಿದ್ರೆ. ಮೊದಲೇ ದರ ಏರಿಕೆಯಿಂದ ತತ್ತರಿಸೋಗಿರೋ ಗ್ರಾಹಕರಿಗೆ ಮತ್ತಷ್ಟು ಶಾಕ್ ಸಿಗೋ ಮುನ್ಸೂಚನೆ ಸಿಕ್ಕಿದೆ. ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ರೆ ಮತ್ತಷ್ಟು ದರ ಏರಿಕೆಯ ಶಾಕ್ ಸಿಗಬಹುದು. ಯಾವೆಲ್ಲ ದರಗಳು ಹೆಚ್ಚಳ ಆಗ್ಬೋದು ಅಂತ ನೋಡೋದಾದ್ರೆ, ಸಿಎಂ ಒಪ್ಪಿಗೆ ಕೊಟ್ಟ ಕೂಡಲೇ ಬಸ್ ಟಿಕೆಟ್ ದರ ಏರಿಕೆ ಜಾರಿ. ಬೆಂಗಳೂರಿನಲ್ಲಿ ನೀರಿನ ಬೆಲೆ ಏರಿಕೆ ಬಗ್ಗೆಯೂ ಸಿಎಂ ಮುಂದೆ ಪ್ರಸ್ತಾಪ. ಈಗಾಗಲೇ ನೀರಿನ ಬೆಲೆ ಏರಿಕೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಡಿಸಿಎಂ. ಸಿಎಂ ಒಪ್ಪಿಗೆ ಕೊಟ್ಟ ಕೂಡಲೇ ನೀರಿನ ದರವೂ ಏರಿಕೆ. ಹಾಲಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ನಾವು ಮುಂದಿನ ದಿನಗಳಲ್ಲಿ
ಏನು ಟೀ ಮತ್ತು ಕಾಫಿ ಬೆಲೆ ಆಗಿರ್ಬೋದು, ಜೊತೆಗೆ ಹಾಲಿನ ಉತ್ಪನ್ನಗಳೇನಿರ್ತವೆ ಅವೆಲ್ಲವನ್ನೂ ಕೂಡ ದರ ಹೆಚ್ಚು ಮಾಡಬೇಕಾಗುತ್ತೆ. ಈ ಏರಿಕೆ ಬೇಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಂದಿನಿ ಹಾಲಿನ ದರವನ್ನು ಹೆಚ್ಚಿಸಿರೋದಕ್ಕೆ ಸಾಕಷ್ಟು ಟೀಕೆ, ಆಕ್ರೋಶ ಅದೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಸಿಎಂ ಮಾತ್ರ ಹೇಳ್ತಾರೆ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿಲ್ಲ ಅಂತ. ನನ್ನ ಪ್ರಕಾರ ಹಾಲಿನ ದರ ಇನ್ನಷ್ಟು ಹೆಚ್ಚಾಗಬೇಕಿತ್ತು ಅಂತ DCM DK ಶಿವಕುಮಾರ್ ಅವರು ಹೆಚ್ಚಳ ಮಾಡಿರೋ 2 ರೂಪಾಯಿ ರೈತರಿಗೆ ಸೇರುತ್ತೆ ಅಂತ ಕೂಡ ಹೇಳಿದರು. ಏನೋ ರೈತರಿಗೆ ಈಗಾಗಲೇ 5 ರೂಪಾಯಿ ಹೆಚ್ಚು ಕೊಡ್ತಾ ಇದ್ದೀವಿ, ಮತ್ತೆ ಹೆಚ್ಚುವರಿ ಹಣ ಕೊಡೋಕೆ ಆಗಲ್ಲ ಅಂತ ಕೃಷಿ ಮಂತ್ರಿಗಳು ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ನಡೆಯನ್ನು ಖಂಡಿಸಿದೆ. ನಾನಾ ಬೆಲೆ ಏರಿಕೆ ಮಾಡುವ ಮೂಲಕ ಬೆಲೆ ಏರಿಕೆ ಪರ್ವವನ್ನು ಆರಂಭ ಮಾಡಿದಾಗೆ ಕಾಣಿಸ್ತಾ ಇದೆ. ಜನರ ಗಾಯದ ಮೇಲೆ ಬರೆ ಸುರಿಯುವಂತಹ ಕೆಲಸ ಈ ಒಂದು ಸರ್ಕಾರ ಮಾಡ್ತಾ ಇರೋದು. ಉಸಿರಾಡುವ ಗಾಳಿಗೂ ಟ್ಯಾಕ್ಸ್ ಹಾಕೋದೊಂದು ಬಾಕಿ ಉಳ್ಕೊಂಡಿದೆ ಅಂತ ಬಿಜೆಪಿಗರು ವ್ಯಂಗ್ಯ ಮಾಡಿದ್ದಾರೆ. ಹಾಲಿನ ರೇಟು ಹೆಚ್ಚಾಗಿಲ್ಲ. ಹೋದ ವರ್ಷ ಇದೇ ಸಂದರ್ಭದಲ್ಲಿ 90 ಲಕ್ಷ ಲೀಟರ್ ಇತ್ತು, 90 ಲಕ್ಷ. ಈಗ 99 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. 99 ಲಕ್ಷ. ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ, ಅವ್ರನ್ನ ಬೇಡ ಅಂತ ಹೇಳಕ್ಕಾಗಲ್ಲ. ಹಾಲು ಉತ್ಪಾದನೆ ಆಗಿದೆ, ಮಾರುಕಟ್ಟೆ ಮಾಡಬೇಕು. ಅದಕ್ಕೋಸ್ಕರ ಬಾಟ್ಲಲ್ಲಿ 500 ಅರ್ಧ ಲೀಟರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ವಿ. ಕ್ವಾಂಟಿಟಿ ಜಾಸ್ತಿ ಆಗಿದೆ. ಆ ಕ್ವಾಂಟಿಟಿಗೆ ಎಷ್ಟು ಮಾಡಿದೀವಲ್ಲ, ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದು ಬೆಲೆ ಮಾಡಿದ್ವಿ. ಹೇಳೋದು ಅರ್ಥ ಆಯ್ತಾ? ಆ ಕ್ವಾಂಟಿಟಿ 50 ಮಿಲಿ ಲೀಟರ್ ಹೆಚ್ಚು ಮಾಡಿದೀವಲ್ಲ, ಅರ್ಧ ಲೀಟರ್ಗೆ ಮತ್ತೆ 1 ಲೀಟರ್ಗೆ ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆನ ಅದನ್ನು 2 ರೂಪಾಯಿ ಮಾಡಿದ್ದೀವಿ. ಇನ್ನು ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಇಲ್ಲ, ಮಾರುಕಟ್ಟೆ ಬಿಡಬೇಡ್ರಿ ಅವ್ರು ಹೇಳ್ತಾರೆ ಅಂತ. ಅವ್ರ ಕಾಲದಲ್ಲಿ 90 ಲಕ್ಷ ಲೀಟರ್ ಇತ್ತು. ನೋಡಿ, ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ. KMF ಅಂದ್ರೆ ರೈತರು ಒಕ್ಕೂಟ, ರೈತರಲ್ಲಿರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಏನು ಇವತ್ತು ರೈತ ಉತ್ಪಾದಕ ಅದನ್ನ ಅವನನ್ನು ಗಮನದಲ್ಲಿಟ್ಕೊಂಡು ಈ ರೇಟನ್ನು ನಾವು ಭಾಳ ದಿವಸದ ನಂತರ ಏರಿಸಿದ್ದೇವೆ. ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ 10 ವರ್ಷ ಆದಮೇಲೆ BJPಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. BJP ರೂಲ್ಡ್ ಸ್ಟೇಟ್ಸ್ನಲ್ಲಿ 1 ಲೀಟರ್ ಹಾಲು ಎಷ್ಟು, 1 ಲೀಟರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ. 10 ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿಯವರ? ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಈ ಹಿಂದೆ BJP ಸರ್ಕಾರದಲ್ಲಿ ಯಾವ ರೇಟ್ ಇತ್ತು, ನಾವು ಹಾಲಿನ ರೇಟ್ ಜಾಸ್ತಿ ಕೊಟ್ಟಿರೋದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ರೈತರಿಗೆ ಅನುಕೂಲ ಆಗಬೇಕಲ್ಲ, ಅವರೆಲ್ಲ ನಮ್ಮ ದೇಶದ ಬೆನ್ನೆಲುಬು, ಅವ್ರಿಗೆ ಅನುಕೂಲ ಆಗಲಿ ಅಂತ ರೇಟ್ ಜಾಸ್ತಿ ಮಾಡಿದ್ದೀವಿ. ಡೀಸೆಲ್ ಪೆಟ್ರೋಲ್ ದರ ನಮ್ಮ ಸರ್ಕಾರದಲ್ಲ, ಯಥಾವತ್ತಾಗಿ ಯಾವ ಸರ್ಕಾರ ಇದ್ದಾಗಲೂ ಆಗಿದೆ. ಇನ್ನು ನಮ್ಮ ಸರ್ಕಾರದಲ್ಲಿ ಕಡಿಮೆ ಮಾಡಿದ್ದೀವಿ. ಈ ಹಿಂದೆ ಅವರು 4-5 ರೂಪಾಯಿ ದಿನ ರಾತ್ರಿ ಗೊತ್ತಿಲ್ಲದೆ 1 ರೂಪಾಯಿ 2 ರೂಪಾಯಿ ಏರಿಸಿದ್ದಾರೆ. ನಾವು ಆ ಥರ ಏನು ಏರಿಸಿ ನಮ್ಮ ಸರ್ಕಾರ ಬಂದಮೇಲೆ ಮೊದಲನೇ ಬಾರಿ ಏರಿಸಿದ್ವಿ. ಸೊ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯನ ಮಾಡ್ತೇನೆ. ತಾವೇ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರಿ, ಏನು ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ 3 ರೂಪಾಯಿ ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಿದರು. ನೀವು ಮ್ಯಾನಿಫೆಸ್ಟೋಲ್ಲಿ 5ರಿಂದ 7 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡಿಲ್ಲ. ಪ್ರೋತ್ಸಾಹಧನವನ್ನು 5 ರೂಪಾಯಿಂದ 7 ರೂಪಾಯಿ ಏರಿಸಬೇಕು, ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮತ್ತು ಏನು ಹೈನುಗಾರಿಕೆ ನಡೆಸ್ತಕ್ಕಂಥ ರೈತರು, ಬಡವರಿದ್ದಾರೆ, ರೈತರಿದ್ದಾರೆ, 1000 ಕೋಟಿಗೂ ಹೆಚ್ಚು ಹಣವನ್ನು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂತೇಳೇನು ಪ್ರೋತ್ಸಾಹಧನ ನೀಡ್ತಾ ಇದ್ವಿ, ಅದನ್ನು ಕೂಡ ರಾಜ್ಯ ಸರ್ಕಾರ ನಿಲ್ಲಿಸ್ಕೊಂಡಿದೆ. 1000 ಕೋಟಿಗೂ ಹೆಚ್ಚು ಪೆಂಡಿಂಗ್ ಇರ್ತಕ್ಕಂಥದ್ದು, ಅದನ್ನು ಕೂಡ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಯಾವುದು ರೇಟ್ ಬಿಟ್ಟಿದ್ದಾರೆ ಹೇಳಿ? ಹೇಳಿದಲ್ಲಿ ಇವರಿಗೆ ಯಾವುದು ರೇಟ್ ಉಳಿಸಿದ್ದಾರೆ ಇವರು ಹೇಳಿ? ಯಾವುದು ರೇಟ್ ಉಳಿಸಿದ್ದಾರೆ? 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವು ಹೆಚ್ಚುವರಿ ಹಾಲು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ. ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು, ಉಳಿಸಿರೋದು ಯಾವುದಿದೆ ಕೇಳಿ. ಉಳಿಸಿರೋದು ಅವರಷ್ಟೇ. ನನ್ನೇನೋ ಹೇಳಿದ್ದೀನಿ ನಾನು, ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕಬೇಕು ಇವರು.
ಎಲ್ಲದರ ಬೆಲೆ ಏರಿಸೋದೇ ಇವ್ರ ಪಕ್ಷದ ನೀತಿ. ಇವ್ರು ಏನು ಹೇಳ್ತಾರಲ್ಲ, ಖಜಾನೆ ಭರ್ತಿಯಾಗಿದೆ, ತುಂಬು ತುಳುಕ್ತಿದೆ, ಖಂಡಿತ ಇಲ್ಲ. ಖಜಾನೆ ದಿವಾಳಿಯಾಗಿದೆ. ಅದಕ್ಕಾಗಿಯೇ 10-11 ತಿಂಗಳಿಂದ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಈಗಾಗಲೇ 5 ಜನ ಗುತ್ತಿಗೆದಾರರು ತಮ್ಮ ಅಸಹಾಯಕತೆಯಿಂದ ನರಳಾಡಿ ಸರ್ಕಾರಕ್ಕೆ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ 2 ರೂಪಾಯಿ ರೈತರಿಗೆ ಹೋಗಲ್ಲ, 100% ಹೋಗಲ್ಲ. ಸುಮ್ಮನೆ ಸುಳ್ಳು ಹೇಳಬೇಡಿ. ನೀವು ರೈತರ ಬಗ್ಗೆ ಹೇಳಿದ್ಮೇಲೆ ಹೋಗ್ಲೇಬೇಕು, ಚಾನ್ಸೇ ಇಲ್ಲ. ಈ ಹಿಂದೆ ಇಷ್ಟು ಸಲ ಹಾಲು ರೇಟ್ ಆಗಿದೆ, ಹೈಕ್ ಆಗಿದೆ. BJP ಇದ್ದಾಗ ಆಗಿರ್ಬೋದು, ಇವರಿದ್ದಾಗ ಇರ್ಬೋದು. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ರೈತರಿಗೆ ಕೊಟ್ಟಿದ್ದೀರಾ ನೀವು? ಎಷ್ಟು ಏರಿಕೆ ಮಾಡಿದ್ದೀರಾ ರೈತರಿಗೆ? ಚಾನ್ಸೇ ಇಲ್ಲ, ಹೋಗೋದಿಲ್ಲ. ಸುಮ್ಮನೆ ಹೇಳ್ತಾ ಇರೋದು. ಇರೋ ಸ್ಟಾಕನ್ನು ಕ್ಲಿಯರೆನ್ಸ್ ಮಾಡಬೇಕಾಗಿದೆ ಅವರಿಗೆ. ಹೇಳಿಲ್ವಾ 99 ಲಕ್ಷ ಎಕ್ಸ್ಟ್ರಾ ಇದೆ ಅಂತ ಹೇಳಿ, 9 ಲಕ್ಷ ಲೀಟರ್ ಜಾಸ್ತಿ ಇದೆ ಅಂತ ಹೇಳಿ, ಅದನ್ನ ಕೊಡಬೇಕಾಗಿದೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ 2 ರೂಪಾಯಿ ರೈತರಿಗೆ ಹೋಗಿ ಚಾನ್ಸೇ ಇಲ್ಲ. ಆಮೇಲೆ ಯಾರೋ ಪಾಪ ರೈತರ ಬಗ್ಗೆ ಏನೋ ಹೇಳ್ತಾ ಇದ್ರು. ಯಾರೋ ಒಬ್ಬರು ITL ಹಾಕಿದ್ದಾರೆ 32 ಕೋಟಿ ರೂಪಾಯಿ ನಾನು ಬೆಳೆಯಿಂದ ತೆಗ್ದಿದ್ದೀನಿ ಅಂಥೇಳಿ. ಪಾಪ ರೈತರಿಗೆ ಅದ್ರ ಬಗ್ಗೆ ಒಂಚೂರು ಅರಿವು ಮೂಡಿಸಿದ್ರೆ ಅವರು ಕೋಟಿ ಸಂಪಾದನೆ ಮಾಡ್ಬೋದಲ್ವಾ? 2 ರೂಪಾಯಿಂದ ಮಾತ್ರ ಜೀವನ ಮಾಡ್ಕೊಳ್ಳೋದಿಲ್ಲ. ಏನಪ್ಪ ನೀವು ಹಿಂಗೆಲ್ಲ ಮಾಡಬಾರ್ದು. ITಗೆ ಮಾತ್ರ ನೀವು 32 ಕೋಟಿ ರೂಪಾಯಿ ನಾನು ಜಮೀನಿಂದ ಗಳಿಸಿದ್ದೀನಿ ಅನ್ನೋದನ್ನು ರೈತರಿಗೆ ಹೇಳಬೇಕಲ್ವ? ರೈತರು ಉದ್ಧಾರ ಆಗಲ್ವಾ?